ನಮಸ್ಕಾರ ಸ್ನೇಹಿತರೆ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ರೀತಿಯ ಆತಂಕ, ಭಯ ಶುರುವಾಗುತ್ತದೆ. ಎಷ್ಟು ಓದಿದರೂ ನೆನಪಿಲ್ಲದಂತೆ ಭಾಸವಾಗುವುದು ಅಥವಾ ಓದಿನಲ್ಲಿ ಏಕಾಗ್ರತೆ ಸಿಗದಿರುವುದು ಸಾಮಾನ್ಯ ಸಮಸ್ಯೆ. ಓದಿದ್ದು ನೆನಪಿನಲ್ಲಿ ಉಳಿಯುತ್ತಿಲ್ಲ ಎನ್ನುವುದು ಬಹುತೇಕ ವಿದ್ಯಾರ್ಥಿಗಳ ದೂರು. ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಮತ್ತು ಯೋಗ ವಿಜ್ಞಾನದಲ್ಲಿ ಸುಲಭ ಉಪಾಯವಿದೆ. ಇಂದಿನ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯಲು ಮಾಡಬೇಕಾದ ಸರಳ ಕೆಲಸಗಳು, ಏಕಾಗ್ರತೆ ಬೆಳೆಸಿಕೊಳ್ಳುವ ರೀತಿ ಮತ್ತು ಪ್ರತಿದಿನ ಪಠಿಸಬೇಕಾದ ಅದ್ಭುತ ಶಕ್ತಿಶಾಲಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋನ ಹಂಚ್ಕೊಳ್ಳಿ. ಮೊದಲಿಗೆ ಓದಿನ ಬಗ್ಗೆ ಕೆಲವು ಮುಖ್ಯ ವಿಚಾರಗಳನ್ನು ಗಮನಿಸೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 4ರಿಂದ 6 ಗಂಟೆಯ ಸಮಯದಲ್ಲಿ ಓದುವುದು ಅತ್ಯಂತ ಉತ್ತಮ. ಈ ಸಮಯದಲ್ಲಿ ಮೆದುಳು ಚುರುಕಾಗಿರುತ್ತದೆ. ಹಾಗೆ ಎರಡನೇದಾಗಿ, ಓದುವ ಸಮಯದಲ್ಲಿ ಕನಿಷ್ಠ 2 ಗಂಟೆಯಾದರೂ ಮೊಬೈಲ್ ಫೋನನ್ನು ದೂರವಿಡಬೇಕು. ಮೂರನೇದು, ಸತತವಾಗಿ 3 ಗಂಟೆ ಓದುವ ಬದಲು ಪ್ರತಿ 50 ನಿಮಿಷಕ್ಕೊಮ್ಮೆ 10 ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಬೇಕು. ಇದು ಮೆದುಳಿನ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. 4ನೇದಾಗಿ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಹಣತೆ ಅಂದರೆ ಒಂದು ದೀಪವನ್ನು ಹಚ್ಚಿ ಅದರ ಜ್ಯೋತಿಯನ್ನು ರೆಪ್ಪೆ ಬಡಿದಂತೆ 1 ನಿಮಿಷ ನೋಡಬೇಕು. ಇದು ನಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಫೋಟೋಗ್ರಾಫಿಕ್ ಮೆಮೊರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎಕ್ಸಾಮ್ ಹಾಲ್ನಲ್ಲಿ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡಾಗ ನಾವು ಓದಿದಂಥ ಪೇಜಸ್ ಎಲ್ಲ ನಮ್ಮ ಕಣ್ಮುಂದೆ ಬರಲು ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ನಾವು ಪ್ರತಿದಿನ ರಾತ್ರಿ ಒಂದು ದೀಪವನ್ನು ಹಚ್ಚಿ ಅದನ್ನು 1 ನಿಮಿಷ ಕಣ್ಣು ಮಿಟುಕಿಸ್ದಂಗೆ, ಒಂದು ರೆಪ್ಪೆ ಮಿಟುಕಿಸ್ದಂಗೆ ನಾವು ಅದನ್ನು ನೋಡಬೇಕು. ಹಾಗಾಗಿ ಅದು ನಮಗೆ ಫೋಟೋಗ್ರಾಫಿಕ್ ಮೆಮೊರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇನ್ನು 5ನೇದಾಗಿ, ಓದೋದು ಎಂದರೆ ಕೇವಲ ಪುಸ್ತಕ ನೋಡೋದಲ್ಲ, ನಾವು ಓದಿದ್ದನ್ನು ಗಟ್ಟಿಯಾಗಿ ಉಚ್ಚಾರಣೆ ಮಾಡಬೇಕು. ಮುಖ್ಯವಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ಬರೆದಿಟ್ಕೊಳ್ಬೇಕು. ಕಿವಿ, ಕಣ್ಣು ಮತ್ತು ಕೈಗಳನ್ನು ಏಕಕಾಲಕ್ಕೆ ಬಳಸ್ತೀವಿ. ಆಗ ಆ ವಿಷಯ ನಮ್ಮ ಮೆದುಳಿನ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಶಾಶ್ವತವಾಗಿ ಕುಳಿತುಕೊಳ್ಳುತ್ತದೆ. ಇದನ್ನು ಸಕ್ರಿಯ ಕಲಿಕೆ ಅಂತಲೂ ಕರಿತೀವಿ ನಾವು. ಇದಿಷ್ಟು ನಾವು ಡೈಲಿ ಪ್ರಾಕ್ಟೀಸ್ ಮಾಡುವಂಥ ಸರಳ ಕೆಲಸಗಳು. ಇನ್ನು ಅದ್ಭುತವಾದ ಶಕ್ತಿಶಾಲಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯೆಯ ಅಧಿದೇವತೆ ಸರಸ್ವತಿ ದೇವಿ ಮತ್ತು ಬುದ್ಧಿವಂತಿಕೆಗೆ ದೇವರು ಗಣಪತಿ. ಓದುವ ಮೊದಲು ಈ ಶ್ಲೋಕವನ್ನು 11 ಬಾರಿ ಪಠಿಸಬೇಕು. ಯಾವುದು ಅಂತೀರಾ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅಂದರೆ, ಸರಸ್ವತಿ ದೇವಿಯೇ, ನಿಮಗೆ ನನ್ನ ನಮಸ್ಕಾರಗಳು. ನೀವು ನನಗೆ ವರಗಳನ್ನು ನೀಡುತ್ತೀರಿ, ಇಷ್ಟಾರ್ಥಗಳನ್ನು ಈಡೇರಿಸುತ್ತೀರಿ. ನಾನು ಈಗ ವಿದ್ಯಾರ್ಜನೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ನನಗೆ ಯಾವಾಗಲೂ ಸಿದ್ಧಿ, ಯಶಸ್ಸನ್ನು ಸಿಗುವಂತೆ ಅನುಗ್ರಹಿಸಿ. ಇನ್ನು ನಿಮಗೆ ಬಹಳ ಏಕಾಗ್ರತೆಯ ಕೊರತೆ ಇದ್ದರೆ ಓದುವ ಮೊದಲು 21 ಬಾರಿ ಓಂ ಗಂ ಗಣಪತಯೇ ನಮಃ ಅಂತ ಜಪಿಸಬೇಕಾಗುತ್ತೆ. ಇನ್ನು 3ನೇ ಮಂತ್ರ ಹೀಗಿದೆ. ಸರಸ್ವತಿ ದೇವಿಯ ಜೊತೆಗೆ ಜ್ಞಾನದ ಅಧಿಪತಿ ಎಂದರೆ ಭಗವಾನ್ ವಿಷ್ಣುವಿನ ಅವತಾರವಾದ ಹಯಗ್ರೀವ ಸ್ವಾಮಿ. ಬುದ್ಧಿಶಕ್ತಿ ಮಂದವಾಗಿದೆ ಎನ್ನುವವರು ಈ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಯೇ. ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ಮಂದತನವು ದೂರವಾಗಿ ಎಂತಹ ಕಠಿಣ ವಿಷಯವು ಸುಲಭವಾಗಿ ಅರ್ಥವಾಗುತ್ತದೆ. ಪರೀಕ್ಷೆಗೆ ಹೋಗುವ ಮುನ್ನ ಈ ಮಂತ್ರವನ್ನು 11 ಬಾರಿ ಹೇಳಿಕೊಳ್ಳುವುದು ಬಹಳ ಶುಭದಾಯಕ. ಇನ್ನು ನಾವು ಎಕ್ಸಾಮ್ ಟೈಮ್ನಲ್ಲಿ ಏನೇನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ನಮ್ಮ ಶಾಸ್ತ್ರ ಹೇಳುತ್ತದೆ, ಅನ್ನದಂತೆ ಮನಸ್ಸು. ಪರೀಕ್ಷೆಯ ಸಮಯದಲ್ಲಿ ಅತಿಯಾದ ಎಣ್ಣೆ ಪದಾರ್ಥ ಅಥವಾ ಜಂಕ್ ಫುಡ್ ತಿನ್ನೋದು ಬೇಡ. ಇದು ಮೆದುಳನ್ನು ಆಲಸಿ ಮಾಡುತ್ತದೆ. ಬದಲಿಗೆ ಹೆಚ್ಚು ನೀರು ಕುಡಿಬೇಕು. ಬಾದಾಮಿ ಅಥವಾ ನೆನೆಸಿದ ಕಡಲೆಕಾಳನ್ನು ಸೇವಿಸೋದು ಉತ್ತಮ, ಏಕೆಂದರೆ ಇದು ನಮ್ಮ ಮೆದುಳಿಗೆ ಅಗತ್ಯವಿರುವ ಶಕ್ತಿಯನ್ನು ನೀಡುತ್ತವೆ. ಹಾಗೆಯೇ ಪರೀಕ್ಷೆಯ ದಿನ ಬೆಳಗ್ಗೆ ಸ್ವಲ್ಪ ಮೊಸರು ಮತ್ತು ಸಕ್ಕರೆ ತಿನ್ನೋದು ನಮ್ಮ ಸಂಪ್ರದಾಯದ
ಹಿಂದೆ ವೈಜ್ಞಾನಿಕ ಒಂದು ಕಾರಣವಿದೆ. ಏನು ಅಂತ ಅಂದ್ರೆ ಇದು ಮೆದುಳನ್ನು ತಂಪಾಗಿರಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇನ್ನು ಪರೀಕ್ಷೆ ಸಮಯದಲ್ಲಿ ಭಯ ಪಡೋದು ಅವಶ್ಯಕತೆ ಇಲ್ಲ, ಏಕೆಂದ್ರೆ ಭಯ ಬಂದ್ರೆ ತಪ್ಪುಗಳು ಹೆಚ್ಚಾಗ್ತವೆ. ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಓದೋದು ಅದೆಲ್ಲ ಮಾಡಬೇಡಿ. ಕನಿಷ್ಠ ಪಕ್ಷ ನಾವು 6 ಗಂಟೆ ನಿದ್ರೆ ಅಂತೂ ಮಾಡಲೇಬೇಕು. ಮತ್ತು ನಮ್ಮ ಮೇಲೆ ನಮಗೆ ಯಾವಾಗಲೂ ನಂಬಿಕೆ ಇರಬೇಕು. ನಾನು ಚೆನ್ನಾಗಿ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಎಕ್ಸಾಮ್ ಬರಿತೀನಿ ಅನ್ನೋ ಒಂದು ಸಕಾರಾತ್ಮಕ ಆಲೋಚನೆ ನಮ್ಮಲ್ಲಿ ತುಂಬಿಕೊಳ್ಬೇಕು. ಅದರಿಂದ ನಾವು ಎಕ್ಸಾಮ್ನ ಚೆನ್ನಾಗಿ ಮಾಡೇ ಮಾಡ್ತೀವಿ. ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಎಲ್ಲ ಮಂತ್ರಗಳಿಗಿಂತ ದೊಡ್ಡ ಮಂತ್ರವೆಂದರೆ ಅದು ತಂದೆ ತಾಯಿಯ ಆಶೀರ್ವಾದ. ಮಾತೃದೇವೋ ಭವ, ಪಿತೃದೇವೋ ಭವ. ಪರೀಕ್ಷೆಗೆ ಹೊರಡುವ ಮುನ್ನ ಪೋಷಕರ ಪಾದಗಳನ್ನು ನಮಸ್ಕರಿಸಿ ಹೊರಡೋದು ಉತ್ತಮ. ಅವರ ಆರೈಕೆ ನಮ್ಮನ್ನು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಮತ್ತು ಧನಾತ್ಮಕ ಎನರ್ಜಿ ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಪೋಷಕರಲ್ಲಿ ಒಂದು ಮನವಿ ಏನು ಅಂದರೆ, ಅಂಕಗಳು ಕೇವಲ ಒಂದು ಸಂಖ್ಯೆ ಮಾತ್ರ, ಆದರೆ ಜ್ಞಾನ ಜೀವನ ಪರ್ಯಂತ ಇರುತ್ತದೆ. ಹಾಗಾಗಿ ಮಕ್ಕಳಿಗೆ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿ ಒತ್ತಡವನ್ನು ಹಾಕಕ್ಕೆ ಹೋಗಬೇಡಿ. ಒತ್ತಡ ಅವರನ್ನು ಮಾನಸಿಕವಾಗಿ ಕುಗ್ಗಿಸುತ್ತೆ, ಒಂದು ಭಯವನ್ನು ಉಂಟು ಮಾಡುತ್ತೆ. ಅದರಿಂದ ನೆಗೆಟಿವ್ ಎನರ್ಜಿ ಅವರ ಸುತ್ತಲೂ ಸುತ್ತುತ್ತೆ. ಹಾಗಾಗಿ ಒತ್ತಡವನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಪರೀಕ್ಷೆಯನ್ನು ಒಂದು ಹಬ್ಬದಂತೆ ಸಂಭ್ರಮಿಸಬೇಕು, ಭಯದಿಂದಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಭಗವಂತ ನಿಮ್ಮೊಂದಿಗೆ ಇದ್ದಾನೆ. ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ಭಕ್ತಿ ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಮತ್ತು ಏಕಾಗ್ರತೆಯಿಂದ ಓದಿ. ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ಪರೀಕ್ಷೆಗಳಿಗೆ ಶುಭವಾಗಲಿ ಎಂದು ದೇಗುಲದಾರಿ ತಂಡ ಹಾರೈಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಆಧ್ಯಾತ್ಮಿಕ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.